ಪ್ರೇಕ್ಷಕರೇ ಪ್ರಣಾಮಗಳು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡಿಪಾಯ ಹಾಕುವ SSLC ಪರೀಕ್ಷಾ ಫಲಿತಾಂಶ ಬಂದಿದೆ. ಈ ಬಾರಿ ಮತ್ತೆ ಹುಡುಗಿಯರದ್ದೇ ಪಾರುಪತ್ತೆ. ಪಾನ್ ಶಾಪ್ ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುವ ಒಬ್ಬ ತಂದೆಯ ಮಗಳು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಾಚಿಕೊಂಡ ಜಾಣೆ. ಈಕೆಗೆ ಉಜ್ವಲ ಭವಿಷ್ಯ ದೊರಕಲಿ ಎಂದು ಶುಭ ಕೋರೋಣ. ನೋಡಿ ಪ್ರೇಕ್ಷಕರೇ, ಹೆಚ್ಚು ಅಂಕ ಗಳಿಸಿ ಪಾಸಾದಾಗ ಟಾಪರ್ ತಾವು ಎಂದಾದಾಗ ಸಿಹಿ ಹಂಚಿ ಹೆಮ್ಮೆಯಿಂದ ಹರ್ಷೋದ್ಗಾರದಲ್ಲಿ ಮಿಂದೇಳುವುದು ತೀರಾ ಸಹಜ. ಆದರೆ ಇಲ್ಲೊಂದು ಕುಟುಂಬವಿದೆ, ಇಲ್ಲೊಬ್ಬ ತಂದೆ ತಾಯಿ ಇದ್ದಾರೆ. ಇವರು ತಮ್ಮ ಮನೆಯ ಮಗ SSLC ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ ಅನ್ನುವ ಆತಂಕ, ಅವಮಾನ ಯಾವುದು ಇವರಲ್ಲಿ ಕಾಣುವುದಿಲ್ಲ. ಈ ಪೋರ ಫೇಲ್ ಆಗಿದ್ದರೂ ಸಂಭ್ರಮಿಸಿದ್ದಾರೆ, ಆನಂದಿತರಾಗಿದ್ದಾರೆ. ಏನು ಈ ಫೇಲಾದ ಹುಡುಗನ ಕಥೆ ಅಂತ ನೋಡೋಣ ಬನ್ನಿ. ಸ್ಟೋರಿಯ ಒಳಕ್ಕೆ ಹೊಕ್ಕುವ ಮೊದಲು ನಿಮಗೊಂದು ರಿಕ್ವೆಸ್ಟ್, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮೀಡಿಯಾ ಅಭಿಯಾನಕ್ಕೆ ಬೆಂಬಲಿಸಿರಿ. ಇವರ ಮನೆ ಹುಡುಗ ಫೇಲಾದರೂ ಸಂಭ್ರಮಿಸಲು ಈ ಬಾಗಲಕೋಟೆ ಊರಿನ ಈ ಕುಟುಂಬದ ನೆಲೆಯಲ್ಲಿ ಮುಖ್ಯವಾದ ಕಾರಣವಿದೆ. ಈ ಮನೆಯ ಹುಡುಗ ಅಭಿಷೇಕ ಯಲ್ಲಪ್ಪ ಚೋಳಚಗುಡ್ಡ ಮೊನ್ನೆ ಪ್ರಕಟವಾದ SSLC ಪರೀಕ್ಷೆ ಫಲಿತಾಂಶದಲ್ಲಿ ಫೇಲ್ ಆಗಿದ್ದಾನೆ. ಕೇವಲ 32% ಅಂಕ ಪಡೆಯಲು ಈ ಬಾಲಕನಿಗೆ ಸಾಧ್ಯವಾಗಿದೆ. ಇವರ ಮಗ ನಾಪಾಸಾದರೂ ತಂದೆ ತಾಯಿ ಈತನ ಬಾಯಿಗೆ ಕೇಕಿನ ತುಂಡು ಇಟ್ಟು ಬೆಸ್ಟ್ ಲಕ್ ಫಾರ್ ನೆಕ್ಸ್ಟ್ ಚಾನ್ಸ್ ಅಂತ ಸಿಹಿ ಉಣ್ಣಿಸಿದ್ದಾರೆ. ಪರೀಕ್ಷೆಯ ಈ ಸೋಲಿನಲ್ಲೂ ಮನೆ ಮಂದಿ ಒಂದೆಡೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ಮೆದ್ದು ಸಂಭ್ರಮಿಸಿದ್ದಾರೆ. ಬಾಗಲಕೋಟೆಯ ನಿವಾಸಿ ಯಲ್ಲಪ್ಪ ಚೋಳಚಗುಡ್ಡರ ಮಗ ಅಭಿಷೇಕ್ 15 ತಿಂಗಳ ಮಗುವಾಗಿದ್ದಾಗ ಈತನ ಎರಡೂ ಕಾಲುಗಳು ಬೆಂಕಿಯ ಅವಘಡದಲ್ಲಿ ಸುಟ್ಟು ತೀರಾ ಗಾಯಗೊಂಡಿದ್ದವು. ಬೆಂಕಿಯ ಅಪಘಾತಕ್ಕೆ ಒಳಗಾಗಿದ್ದ ಈ ಪೋರ ಬೆಂಕಿಯ ಬಲೆಯಿಂದಾಗಿ ತನ್ನ ಸ್ಮರಣಶಕ್ತಿ ಕಳೆದುಕೊಂಡು ಬಿಟ್ಟಿದ್ದಾನೆ. ಮುಂದೆ ದೇಹಕ್ಕೆ ವಯಸ್ಸು ದೊಡ್ಡದಾಗುತ್ತಾ ಈತನಿಗೆ ಕಾಲುಗಳು ನಡೆದಾಡಲು ಅವಕಾಶ ಮಾಡಿಕೊಟ್ಟವು. ಆದರೆ ಈತನಿಗೆ ನೆನಪಿನ ಶಕ್ತಿ ಮಾತ್ರ ಸರಿ ಹೊಂದಲೇ ಇಲ್ಲ. ಆದರೂ ಯಾವುದಕ್ಕೂ ಎದೆಗುಂದದೆ ಈತನ ತಂದೆ ತಾಯಿ ಮಗನಿಗೆ ಶಾಲೆಗೆ ಹಾಕಿದರು. ಇವರ ಈ ಮಗ ತನ್ನ ಬದುಕನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ 12 ವರ್ಷಗಳ ಕಾಲ ಶಾಲೆಗೆ ಹೋಗಿ ಪ್ರತಿ ಸಲ ಪರೀಕ್ಷೆಯಲ್ಲಿ ಪಾಸಾಗಿ ಮುಂದಿನ ತರಗತಿ ಪ್ರವೇಶಿಸುತ್ತಾ ಸಾಗಿ ಹುರುಪಿನಲ್ಲೇ 10ನೇ ತರಗತಿವರೆಗೂ ಬಂದು ಮುಟ್ಟಿದ. ಆದರೆ ಈಗ 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿ ನೊಂದು ಕುಳಿತ ಅಭಿಷೇಕ್. ಆದರೂ ಮಗನ ಈ ಪರೀಕ್ಷೆಯ ಸೋಲಿಗೆ ಡೋಂಟ್ ವರಿ ಅಂತಾರೆ ಈತನ ಪಾಲಕರು. ಮೊನ್ನೆ SSLC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡ ದಿನ ಅಭಿಷೇಕನ ಸ್ನೇಹಿತರು ಫೋನ್ ಮಾಡಿ ಏನೋ ನೀನು ಫೇಲ್ ಆದೆಯಂತೆ ಅಂತ ಕಿಚಾಯಿಸಿ ಈ ಹುಡುಗನಿಗೆ ನೋವು ತಂದಿಟ್ಟಿದ್ದರು. ಎಷ್ಟೇ ಧೈರ್ಯವಿದ್ದರೂ ಸ್ನೇಹಿತರು ಜೊತೆಗೆ ಇಲ್ಲದಿದ್ದರೆ ಹೇಗೆ ಎಂಬುವ ನೋವು ಅಭಿಷೇಕನಿಗೆ ಕಣ್ಣುಗಳಲ್ಲಿ ನೀರಾಗಿ ಬಂತು. ಮಗನ ಈ ನೋವು ಗಮನಿಸಿದ ತಂದೆ ಯಾರಿಗೂ ಮನೆ ಮಂದಿಗೆ ಹೇಳದೆ ಬಜಾರಕ್ಕೆ ಹೋದರು. ಅಲ್ಲಿ ಮಗನ ಹೆಸರು ಬರೆಯಿಸಿ ಕೇಕ್ ಒಂದನ್ನು ತಂದು ನೊಂದ ಮಗನಿಗೆ ಧೈರ್ಯ ತುಂಬಲು ಖುಷಿಯನ್ನೇ ಆಚರಿಸಿ ನೋವಿನಲ್ಲೂ ಬಂದಪ್ಪಳಿಸಿದ ಈ ಸೋಲಿನಲ್ಲೂ ಸಂಭ್ರಮಿಸುವ ಕ್ಷಣ ತಂದಿಟ್ಟರು. ಚಳಿ ಮಳಿ ಬೀಳಲಿ, ಬಿಸಿಲದು ಉರಿಯಲಿ, ನಮಗಿದೆ ಸಂತೋಷ ಎಂಬ ಪದ್ಯದ ಸಾಲು ನೆನಪಾಗುತ್ತೆ ಈ ಕುಟುಂಬದ ನಡೆ ನೋಡಿ. ಈ ಚೋಳಚಗುಡ್ಡ ಕುಟುಂಬ ಮಗನಿಗೆ ಫೇಲಿನಲ್ಲೂ ಸಂತಸ ತಂದಿದ್ದಾರೆ. ಈ ಬದುಕು ಅಪರೂಪ. ಸೋಲಿನ ಹಿಂದೆ ಗೆಲುವು ಇದ್ದೇ ಇದೆ. ಅದು ಸಿಕ್ಕೇ ಸಿಗುತ್ತೆ. ಪ್ರಯತ್ನಶೀಲನಾಗಿರು. ಅಪರೂಪಕ್ಕೆ ಬಂದ ಈ ಮನುಷ್ಯ ಜೀವನ ಪರಿಪೂರ್ಣವಾಗಿ ಅನುಭವಿಸು ಅಂತ ಸಿಹಿಯುಣಿಸಿ ಸಿಹಿ ಉಂಡು ಆಶೀರ್ವದಿಸಿದ್ದಾರೆ. ಭಲೆ ನೀವೇ ಧೈರ್ಯವಂತರು ಅಂತ ನಾವೆಲ್ಲರೂ ಈ ಕುಟುಂಬದ ಸದಸ್ಯರಿಗೆ ಹೇಳಲೇಬೇಕಲ್ವೇ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಏನು ಫೇಲ್ ಆಗಿದೆಯಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡಿದ್ರು. ಅದಕ್ಕೆ ನಾನು ಇವತ್ತು ಅಳ್ತಾ ಕೂತಿದ್ದೆ. ಅಪ್ಪಾಜಿ ಇವತ್ತು ನನಗೆ ಗೊತ್ತಿಲ್ಲರೆ ಈ ರೀತಿ ಕೇಕ್ ತಂದು ತುಂಬಾನೇ ಖುಷಿ ಪಡ್ತಾ ಇದ್ದಾರೆ, ಸರ್ಪ್ರೈಸ್ ಕೊಡಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ನಾ ಇವತ್ತು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು ಸರ್, ಬಟ್ ಲೈಫಲ್ಲಿ 101% ಹೇಳ್ತೀನಿ, ಖಂಡಿತ ಫೇಲ್ ಆಗಲ್ಲ. ನಾನು ಗೋಲ್ನ ಅಚೀವ್ ಮಾಡಿ ಚೋಳಚಗುಡ್ಡ ಫ್ಯಾಮಿಲಿಯನ್ನ ತುಂಬಾ ಎತ್ತಟ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ. ವರ್ಷದಿಂದ ಕಾಲು ಸುಟ್ಕೊಂಡಿದ್ದ. ಅವ್ನಿಗೆ ಏನ್ ಕೊಟ್ರು ಮತ್ತೆ ಬೇರೆದೆ. ಈಗ ಚಾ ತಗೊಂಬಂದ್ರೆ ಕಾಫಿ ತರ್ತಿದ್ದ.
ಒಂದ್ ತಾಸು ಬಿಟ್ಟು ಒಂದ್ ತಾಸಿಗೆ ಚೇಂಜ್ ಆಗ್ತಿದ್ದ ಅವನು. ಈಗ 10th ತನ ನಾವು 15 ವರ್ಷ ತನ ಓದಿದಾನಲ್ಲ, ನಮ್ಗೆ ಅದು ಖುಷಿ. ಬೋರ್ಡ್ ಎಕ್ಸಾಮ್ ಬರೀತಾನೆ ಇಲ್ಲೋ ಅಂತ ಡೌಟ್ ಇತ್ತು. 32% ಏನ್ ಮಾಡಲ್ಲ, ಅದು ಖುಷಿ ಅನಿಸೈತಿ. ನೋಡಿ ಪ್ರೇಕ್ಷಕರೇ, ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಅಭ್ಯಾಸ ಮಾಡಿ 100ಕ್ಕೆ 100 ಅಂಕ ಗಳಿಸಿ ಪಾಸ್ ಮಾಡೋದು ಗ್ರೇಟ್, ಹೌದು. ಆದರೆ ಬೆಂಕಿ ಅವಘಡದಲ್ಲಿ ಬೆಂದೆದ್ದು ಜೀವನ ರೂಪಿಸಿಕೊಳ್ಳಲು ಹವಣಿಸುವ, ಆದರೆ ಆತನಿಗೆ ನೆನಪಿನ ಶಕ್ತಿಯೇ ಸಹಕರಿಸದಿದ್ದಾಗ, ಪರೀಕ್ಷೆ ಫೇಲ್ ಆದರೆ ಕೇವಲ 32% ಅಂಕ ಪಡೆದರೆ ಅದ್ಯಾವ ತಪ್ಪು ಹೇಳಿ? ಫೇಲ್ ಆದರೂ ಸಹಿತ ಎದೆಗುಂದದೆ ಧೈರ್ಯದಿಂದ ಬಂದದ್ದನ್ನು ಸ್ವೀಕರಿಸುವುದು, ಮರಳಿ ಮತ್ತೊಮ್ಮೆ ಪ್ರಯತ್ನಿಸಿ ಪಾಸ್ ಮಾಡುವುದು ಮತ್ತು ಪಾಸ್ ಆಗ್ತೀನಿ ಅನ್ನುವ ಛಲವಂತಿಕೆ ಇಟ್ಟುಕೊಳ್ಳುವುದೇ ನಿಜವಾದ ಸ್ವಾಸ್ಥ್ಯ ಮನಸ್ಸು. ಈ ಎಲ್ಲ ಗುಣ ಪುಟ್ಟಪ್ಪೋರ ಅಭಿಷೇಕ್ನಲ್ಲಿವೆ ಅಂತ ನಾವೆಲ್ಲ ಹೇಳಲೇಬೇಕು. ವೀಕ್ ಮೈಂಡೆಡ್ ಜನರಿಗೆ ಈ ಪುಟ್ಟಪ್ಪೋರನ ನಡೆ ಮಾರ್ಗದರ್ಶಿಯಾಗುತ್ತೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ತಾನು ಫೇಲಾದರೂ ಯಾವುದೇ ಮರ್ಯಾದೆಗೆ ಹೆದರದೆ, ಯಾರು ಕಿಚಾಯಿಸಿದರೂ ಬೆದರದೆ, ಯಾರು ಏನಂತಾರೆ ಎಂಬುವ ಹಿಂಜರಿಕೆ ಮನಸ್ಸು ಇಲ್ಲದೆ, ಪ್ರಸನ್ನ ಭಾವವನ್ನು ಮನಸ್ಸಿಗೆ ತುಂಬಿಕೊಂಡು ಪುಟ್ಟ ವಯಸ್ಸಿನ ಹುಡುಗರು ನಡೆಯುವುದು ಅಪರೂಪ. ಇಂಥ ಅಪರೂಪದ ಹುಡುಗ ಬಾಗಲಕೋಟೆಯ ಅಭಿಷೇಕ. ಈತ ಇದ್ದದ್ದನ್ನು ಇದ್ದ ಹಾಗೆ ಹೇಳಿಕೊಂಡು ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿ ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನು ಎಲ್ಲರ ಜೊತೆಗೆ ಹಂಚಿಕೊಂಡು ನಿರಾಳನಾಗಿ ಸಾಗುತ್ತಿದ್ದಾನೆ. ಇಂಥ ಪಾಸಿಟಿವ್ ಮೈಂಡ್ ಹೊಂದಿರುವ ಈ ಹುಡುಗ ಅಭಿಷೇಕ್ ವೀಕ್ ಮೈಂಡ್ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ನಿಲ್ಲುತ್ತಾನೆ. ಈತನ ಧೈರ್ಯ ಇದೆಯಲ್ಲ, 625ಕ್ಕೆ 625 ಅಂಕ ಪಡೆದು ಸೆಲೆಬ್ರೇಟ್ ಮಾಡುವ ಹುಡುಗರಿಗಿಂತ 32% ಅಂಕ ಮಾತ್ರ ಪಡೆದು ಫೇಲಾದ ಅಭಿಷೇಕನ ಧೈರ್ಯ, ಈತನ ಸಮಚಿತ್ತದ ನಡೆ, ಆತನ ಪಾಲಕರ ವರ್ತನೆ, ಚೋಳಚಗುಡ್ಡ ಕುಟುಂಬದವರ ವಿಶಾಲವಾದ ಮನಸ್ಸು ಹಾಗೂ ಒಟ್ಟಾರೆ ಈ ಇಡೀ ಪರಿವಾರ ಸಮಾಜಕ್ಕೆ ಮಾದರಿಯಾಗಿ ನಿಲ್ಲುತ್ತದೆ. ಎಕ್ಸಾಮ್ ಫೇಲ್ ಆದರೂ ಬೇಜಾರು ಮಾಡ್ಕೊಡ, ಇನ್ನು ಮುಂದೆ ಎಕ್ಸಾಮ್ ಚೆನ್ನಾಗಿ ಓದಿ ಕಟ್ಟಿ ಚೆನ್ನಾಗಿ ಅಭ್ಯಾಸ ಮಾಡಿ ಪಾಸ್ ಆಗಿ ಯಾವುದು ಚಿಂತೆ ಮಾಡೋಣ. ಪರೀಕ್ಷೆಗಳ ಫಲಿತಾಂಶ, ಅಂಕಗಳ ಪ್ರಮಾಣ ಹೇಗೆ ಎಷ್ಟೇ ಇರಲಿ ಅದನ್ನು ಸಕಾರಾತ್ಮಕವಾಗಿ ಒಪ್ಪಿದ್ದನ್ನು ಸ್ವೀಕರಿಸುವ ಮನಸ್ಸು ನಾವೆಲ್ಲ ಹೊಂದಿರಬೇಕು. ಮಕ್ಕಳ ಮನಸ್ಸನ್ನು ಪರೀಕ್ಷೆ ಫಲಿತಾಂಶದ ಅಂಕಗಳಿಗೆ ಕಟ್ಟಿ ಹಾಕುವುದು ಬೇಡ. ಮಕ್ಕಳ ಓದುವ ಮನಸ್ಸನ್ನು, ಅಭ್ಯಾಸ ಮಾಡುವ ಕ್ರಮವನ್ನು ಕೇವಲ ಪರೀಕ್ಷೆಗೆ ಸೀಮಿತಗೊಳಿಸದೆ ಅವರಿಗೆ ವಿಷಯ ಜ್ಞಾನದ ಸಂಪಾದನೆಗೆ ತೊಡಗಿಸಿಕೊಳ್ಳಲು ಪಾಲಕರು ಹಾಗೂ ಶಿಕ್ಷಕರು ಮಾರ್ಗದರ್ಶನವನ್ನು ನೀಡಬೇಕಾಗಿದೆ. ಸೋಲು ಗೆಲುವು, ಪಾಸು ಫೇಲು ಇದ್ದದ್ದೇ. ಇದಾವುದಕ್ಕೂ ಹೆದರದೆ ಮರಳಿ ಪ್ರಯತ್ನಿಸುವೆ ಎಂಬ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಟುಕೊಂಡು ಪ್ರಯತ್ನಶೀಲರಾಗಬೇಕು ವಿದ್ಯಾರ್ಥಿಗಳು. ಮಗ್ಗಿಂಗ್ ಅಂದರೆ ಬಾಯಿ ಪಾಠಕ್ಕೆ ಮಾರು ಹೋಗದೆ ವಿದ್ಯಾರ್ಥಿಗಳು ತಾವು ಓದಿಕೊಳ್ಳುವ ವಿಷಯ ಅರ್ಥ ಮಾಡಿಕೊಂಡು ಜ್ಞಾನಾರ್ಜನೆ ಮಾಡಿಕೊಂಡರೆ ಖಂಡಿತವೂ ಆ ವಿಷಯ ಮನಸ್ಸಿನಲ್ಲಿ, ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ಆಗ ಮಾತ್ರ ಪರೀಕ್ಷೆಗಳ ಪ್ರಶ್ನಾವಳಿ ಅದೆಂಥದ್ದೇ ಇರಲಿ ಅದಕ್ಕೆ ತಕ್ಕ ಉತ್ತರ ಬರೆದು ಪಾಸ್ ಆಗಬಹುದು. ಉತ್ತಮ ಅಂಕ ಕೂಡ ಗಳಿಸಿ ಟಾಪರ್ ಆಗುವುದು ನೀರು ಕುಡಿದಷ್ಟೇ ಸರಳ. ಮಕ್ಕಳೇ, ಜೀವನದಲ್ಲಿ ಬರುವುದನ್ನು ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳಿ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನು ಮಾಡುತ್ತಾ ಮರೆಯದಿರಿ. ಅಭಿಷೇಕನಿಗೆ ವಿಶೇಷವಾಗಿ ಹೇಳುವುದೇನೆಂದರೆ, ಮಗು, ನಿನ್ನ ಮುಂದಿನ ಪ್ರಯತ್ನಕ್ಕೆ ಶುಭವಾಗಲಿ. ನಿನ್ನ ಮರುಪರೀಕ್ಷೆಗೆ ಬೆಟರ್ ಲಕ್ ಫಾರ್ ನೆಕ್ಸ್ಟ್ ಚಾನ್ಸ್ ಅಂತ ಹೇಳ್ತೀವಿ. ಚೋಳಚಗುಡ್ಡ ಅಭಿಷೇಕನ ತಾಯಿ ತಂದೆ ಮಕ್ಕಳ ಪಾಲನೆಗೆ ಮಾದರಿಯಾಗಿದ್ದಾರೆ. ನಮಸ್ಕಾರ. ಸ್ಪೆಷಲ್ ಸ್ಟೋರಿ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.